ಬಹಳ ಸರಳ ನೋಡ್ರಿ. ನಿಮಗೆ ಹೀಲಿಂಗ್ ಬೇಕಾ? ಖಂಡಿತವಾಗಿ ದೇವರು ಹೀಲ್ ಮಾಡ್ತಾರೆ. ಓಕೆ, ಹೀಲ್ ಮಾಡ್ತಾರೆ. ಸರಳ ನಂಬಿಕೆ. ನಾನು ಹೇಳೋದಲ್ಲ, ಇದು ತುಂಬ ವರ್ಸ್ಟ್ ಸಿಚುಯೇಷನ್. ಯಾಕಂತ ಹೇಳಿದ್ರೆ ಪಾಪ ಹೆಂಗಸಿಗೆ ಬೈಬಲ್ ಬಂದರೆ ಗೊತ್ತಿಲ್ಲ, ವಾಕ್ಯ ಅಂದರೆ ಗೊತ್ತಿಲ್ಲ, ಅನುಭವಗಳಿಲ್ಲ, ಏನಿಲ್ಲ ಅಂತ ಹೇಳಿದ್ರು ದೇವರು ಎಷ್ಟು ಯಾವ ರೀತಿಯ ಕಾರ್ಯ ಮಾಡಿದ್ದಾರೆ ನೋಡ್ರಿ. ಆದರೆ ಅನೇಕ ಜನಗಳಿಗೆ ಏನು ಅಂತ ಹೇಳಿದ್ರೆ, ವಾಕ್ಯಗಳು ಓದಿ ಮಾಡಿ ಎಲ್ಲ ತಿಳ್ಕೊಂಡಿದ್ದೀವಿ ಅಂತೇಳಿ ಏನೋ ತಿಳ್ಕೊಂಡು ಏನು ತಿಳ್ಕೊಳ್ತಾರೆ, ಅದರಲ್ಲೇನು ಕಾರ್ಯ ಆಗಲ್ಲ. ಕಾರಣ ಏನಂದರೆ ಇದೇನೆ ಬೇಸಿಕ್ ಥಿಂಗ್, ಬಹಳ ಸರಳ. ದೇವ್ರು ಮಾಡ್ತಾರೆ. ಅದಕ್ಕೆ ಹೆಡ್ ನಾಲೆಡ್ಜ್ ಭಾಳ ಮುಖ್ಯ ಅಲ್ಲ. ಹೆಡ್ ನಾಲೆಡ್ಜ್ ಇದ್ರೆ ಏನು ಪ್ರಯೋಜನ ಆಗಲ್ಲ, ಆಯ್ತಲ್ಲ. ದೇವರು ಅದಕ್ಕೋಸ್ಕರನೇ ಹೆಡ್ ನಾಲೆಡ್ಜು ತುಂಬ ಜ್ಞಾನಿಗಳನ್ನ ದೇವರು ಆರಿಸ್ಕೊಳ್ಳಿಲ್ಲ. ಜ್ಞಾನಿಗಳು, ಬುದ್ಧಿವಂತರು, ಅತ್ಯಧಿಕವಾಗಿ ಓದಿರೋರು, ಇಂಥವ್ರನ್ನ ಆರಿಸ್ಕೊಳ್ಳಿಲ್ಲ. ದೇವರು ಯಾವುದಕ್ಕೂ ಗಣನೆಗೆ ಬಾರದವ್ರನ್ನ, ಲೆಕ್ಕಕ್ಕೆ ಬಾರದವ್ರನ್ನ ದೇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಆರಿಸ್ಕೊಂಡ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಮಾಡಿದಂಥ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ಸ್ಟಿಲ್ ಗಾಡ್ ಈಸ್ ವರ್ಕಿಂಗ್. ದೇವರು ಈಗಲೂ ಸಹ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೆ ಒಂದೊಂದು ಉದಾಹರಣೆಗಳನ್ನ ಹೇಳ್ತಾ ಇದ್ದೆ. ನಿರ್ಜೀವ ಕಾರ್ಯಗಳನ್ನ ಕುರಿತು, ನಿರ್ಜೀವ ಕಾರ್ಯಗಳನ್ನು ಕುರಿತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿ ನಂಬಿಕೆಯಲ್ಲದೆ ಮಾಡುವಂಥ ಕಾರ್ಯಗಳು. ಸೊ ಈ ನಂಬಿಕೆ ನಿಮ್ಮಲ್ಲಿ ಯಾವ ರೀತಿಯಾಗಿದೆ, ನೀವು ಆಲೋಚನೆ ಮಾಡಿ ನೋಡ್ರಿ. ನಿಮ್ಮಲ್ಲೇ ನೀವು ಆಲೋಚನೆ ಮಾಡಿ ನೋಡ್ರಿ ಯಾವ ರೀತಿಯಾದ ನಂಬಿಕೆ ನಿಮ್ಮಲ್ಲಿದೆ. ಸೊ ಸುಮ್ಮನೆ ಬಂದರೆ ಪ್ರಯೋಜನ. ನೀವು 1 ವರ್ಷ ಅಲ್ಲ, 20 ವರ್ಷ ಬನ್ನಿರಿ, ಪ್ರಯೋಜನ ಆಗಲ್ಲ. 20 ವರ್ಷ ಎಲ್ಲಿಗಾರು ಹೋಗ್ರಿ, ನೀವು ಎಲ್ಲಿಗಾರು ಹೋಗ್ರಿ. ಓಕೆ, ನಿಮ್ಮ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಕಾರ್ಯ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್. ಸೊ ವೈಯಕ್ತಿಕ ಲಾಭ ಹಾಗೂ ಮಾನಕ್ಕಾಗಿ ಮಾಡುವಂಥ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಸೊ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ವೈಯಕ್ತಿಕ ಲಾಭ ಅಂತ ಹೇಳಿದ್ರೆ ಪರ್ಸ್ನಲ್ ಬೆನಿಫಿಟ್ ಅಂದರೆ ನನಗೇನು ಲಾಭ ಆಗುತ್ತೆ, ಮತ್ತು ನನಗೇನು ರೆಸ್ಪೆಕ್ಟ್ ಸಿಗುತ್ತೆ, ಈ ರೀತಿಯಾಗಿ ಮಾಡುವಂಥ ಕಾರ್ಯಗಳೇನಿದೆ ಇವು ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಸೊ ನಾವು ನೋಡ್ತೇವೆ, ಪ್ರಕಟಣೆಗಳ ಪುಸ್ತಕ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 1 ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಸಾರ್ದಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಪ್ರೈಸ್ ಗಾಡ್. ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ಸೊ ಇದರ ಅರ್ಥ, ಇಲ್ಲಿ ಮನುಷ್ಯನು ಆತ್ಮಿಕವಾಗಿ ಸತ್ತವನಾಗಿದ್ದರೂ ಜೀವಿಸುವವನು ಎಂಬ ಹೆಸರಿನಿಂದ ಅವನು ತೃಪ್ತಿಯುಳ್ಳವನಾಗಿದ್ದಾನೆ. ಅಂದರೆ ಆತ್ಮ ಸತ್ತೋಗಿರುವಂಥದ್ದಾಗಿದೆ, ಆತ್ಮಿಕವಾಗಿ ಸತ್ತೋಗಿದ್ದಾನೆ, ಸ್ಪಿರಿಚುವಲಿ ಡೆಡ್, ಆದ್ರೇನೋ ಜೀವಿಸ್ತಾ ಇದ್ದಾನೆ ಅನ್ನೋ ಹೆಸರು. ಸೊ ಇಂಥವ್ರು ಯಾವ ರೀತಿಯಾಗಿರ್ತಾರೆ ಅಂತ ಹೇಳಿದ್ರೆ, ದೇವರಿಂದ ಬರುವಂಥ ಮಾನಕ್ಕಿಂತಲೂ ಮನುಷ್ಯರಿಂದ ಬರುವ ಮಾನವನ್ನು ಹುಡುಕುವಂಥವರು. ಹಲ್ಲೆಲೂಯಾ. ಸೊ ದೇವರಿಂದ ಬರುವಂಥ ಮಾನಕ್ಕಿಂತಲೂ ಮನುಷ್ಯರಿಂದ ಬರುವಂಥ ಮಾನವನ್ನು ಇವರು ಹುಡುಕುವಂಥವ್ರು. ಹಲ್ಲೆಲೂಯಾ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 5 ವರ್ಸ್ 44. ಯೋಹಾನರು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 5 ವರ್ಸ್ 44 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ ಅಂತ ಒಂದು ಕಡೆ ವಾಕ್ಯ ಹೇಳ್ತಾ ಇದೆ. ಅದೇ ಪ್ರಕಾರವಾಗಿ ಬುಕ್ ಆಫ್ ಜಾನ್ ಚಾಪ್ಟರ್ 12 ವರ್ಸ್ 43 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಯಾಕೆಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದರ ಅರ್ಥ, ದೇವರಿಂದ ಬರುವಂಥ ಮಾನ ಬೇಡ, ಜನಗಳಿಂದ ಬರುವಂಥ ಹೊಗಳಿಕೆ, ಜನಗಳಿಂದ ಬರುವಂಥ ಮಾನವನ್ನು ಅಪೇಕ್ಷಿಸುವಂಥದ್ದು ದೇವರ ದೃಷ್ಟಿಯಲ್ಲಿ ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರು, ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಾನು ಇನ್ನೂ ಮನುಷ್ಯನನ್ನು ಮೆಚ್ಚಿಸುವನಾದರೆ, ಅಂದರೆ ನಾನು ಇನ್ನೂ ಮನುಷ್ಯನನ್ನು ಮೆಚ್ಚಿಸ್ತಾ ಕೂತ್ಕೊಂಡಿದ್ರೆ, ನನ್ನ ಮನೆಯಲ್ಲಿ ಗಂಡನ್ನ, ಮಕ್ಕಳನ್ನ, ಬಂಧುಗಳನ್ನ, ಸ್ನೇಹಿತರನ್ನ,
ಸಭೆಯಲ್ಲಿ ಇವ್ರನ್ನೆಲ್ಲ ಮೆಚ್ಚಿಸ್ತಾ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ, ನೀನು ದೇವ್ರನ್ನ ಮೆಚ್ಚಿಸೋದು ಬಿಟ್ಟು ಇಂಥವ್ರನ್ನ ಮೆಚ್ಚಿಸ್ತು ಅಂತ ಹೇಳಿದ್ರೆ, ಇಂಥವ್ರನ್ನ ಮೆಚ್ಚಿಸ್ತಾ ಇನ್ನೂ ಕೂತ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಇದು ಖಂಡಿತವಾಗಿ ನಿರ್ಜೀವ ಕರ್ಮಗಳೇ, ನಿರ್ಜೀವ ಕಾರ್ಯಗಳೇ, ಈ ಪ್ರಯೋಜನ ಇಲ್ಲ. ಸೊ ಮನುಷ್ಯನ ಮೆಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇನ್ನೇನೇ ಮಾಡ್ತು ಅಂತೇಳಿ ಮನುಷ್ಯನ ಮೆಚ್ಚೋದಕ್ಕಾಗೋದಿಲ್ಲ, ಮನುಷ್ಯನ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮನುಷ್ಯನಿಂದ ಬರುವಂಥ ಹೊಗಳಿಕೆನೂ ಅಷ್ಟೇ. ಸೊ ಒಂದು ನಿಮಿಷ ಬಂತು, ನೆಕ್ಸ್ಟ್ ನಿಮಿಷ ಬೇರೆ ಆಗಿರುತ್ತೆ. ಸೊ ಮನುಷ್ಯ ಬದಲಾಗ್ತಾ ಇರ್ತಾನೆ. ಮನುಷ್ಯನಿಂದ ಹೊಗಳಿಕೆ ಬರೋದು ಪ್ರಯೋಜನ ಆಗೋದಿಲ್ಲ. ಸೊ ದೇವ್ರು ಹೋಗಲೇಬೇಕು. ದೇವರಿಂದ ಬರುವಂಥ ಮಾನ ಬಹಳ ಒಳ್ಳೆಯದು. ಸೊ ದೇವರಿಂದ ಬರಬೇಕು, ರೆಸ್ಪೆಕ್ಟ್ ಏನಿದೆ ದೇವರಿಂದ ಬರಬೇಕು. ಸೊ ಮನುಷ್ಯರಿಂದ ಬೇಕಾಗಿಲ್ಲ. ಸೊ ಮನುಷ್ಯನಿಂದ ನಾವು ಎಕ್ಸ್ಪೆಕ್ಟ್ನ ಮಾಡಬಾರ್ದು, ಮನುಷ್ಯನಿಂದ ಎಕ್ಸ್ಪೆಕ್ಟ್ನ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಅದಕ್ಕೆ ಯಾರೇ ಏನು ಹೇಳ್ತು ಅಂತ ಹೇಳಿದ್ರೆ ಪ್ರೈಸ್ ಗಾಡ್ ಅಂತೇಳಿ ಹೋಗ್ತಾ ಇರ್ತೀವಿ ನಾವು. ಓಕೆ, ಪ್ರೈಸ್ ಗಾಡ್ ಅಂತೇಳಿ ಹೋಗ್ತಾ ಇರ್ತೀವಿ, ಮುಗೀತು. ಯಾಕಂದರೆ ದೇವರಿಗೆ ಹೋಗಬೇಕು, ದೇವರಿಗೆ ಮರ್ಯಾದೆ ಹೋಗಬೇಕು, ಘನತೆ ಇಲ್ಲ, ಅವ್ರಿಗೆ ಹೋಗ್ಬೇಕು. ಸೊ ಮನುಷ್ಯನಿಂದ ನಮಗೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಸೊ ನಾವು ನೋಡ್ತೇವೆ. ಸೊ ದೇವ್ರನ್ನ ನಾವೇನು ಮಾಡಬೇಕು, ಮೆಚ್ಚಿಸ್ಬೇಕೇ ಹೊರತು ಮನುಷ್ಯನ ಮೆಚ್ಚಿಸೋದಕ್ಕೆ ಹೋಗಬಾರ್ದು. ಸೊ ಜನರು ನೋಡಬೇಕೆಂದು ನಾವು ಮಾಡುವಂಥ ಕಾರ್ಯಗಳೇನಾಗಿದೆ, ಇದು ನಿರ್ಜೀವ ಕಾರ್ಯಗಳು. ಅಂದರೆ ಜನರು ನೋಡಬೇಕು, ಜನರು ಏನು ಮಾಡಿದ್ದೀವಿ ಅಂತೇಳಿ, ಜನರುಗಳು ನಾನು ಏನು ಮಾಡಿದ್ದೀನಿ ಅಂತ ನೋಡಬೇಕು ಅಂತೇಳಿ ಮಾಡುವಂಥ ಕಾರ್ಯಗಳು. ಓಕೆ, ಉದಾಹರಣೆಗೆ ನೋಡಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚೇರಿಗೆ ಕೊಟ್ಟರೆ ಚೇರ್ ಹೆಸರು ಬರೆಸ್ತಾರೆ. ಇಂಥವ್ರು ಕೊಟ್ಟಿರೋದು, ಡೊನೇಟ್ ಮಾಡಿರುವಂಥದ್ದು, ಇಂಥವ್ರಿಂದ ಬಂದಿರುವಂಥದ್ದು ಚೇರಲ್ಲಿ ಮೇಲೆ ಹೆಸರು ಬರೆಸ್ತಾರೆ. ಸೊ ಫ್ಯಾನ್ ಬಿಡೋಲ್ಲ, ಚೇರ್ ಬಿಡೋದಿಲ್ಲ. ಆಮೇಲೆ ಬೇರೆ ಏನಾರು ಕೊಡ್ತು ಅಂತ ಬರ್ಸೋದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ ಹೊಗಳಿಕೆ ಬೇಕಾಗಿಲ್ಲ. ಈ ರೀತಿಯ ಹೊಗಳಿಕೆ ಯಾವುದೇ ರೀತಿಯಾದ ಪ್ರಯೋಜನ ಆಗೋದಿಲ್ಲ. ಇದು ನಿರ್ಜೀವ ಕರ್ಮಗಳು. ನೋಡಿರಿ, ನೀವು ಒಂದು ಕೈಲಿ ಕೊಟ್ಟಿದ್ದು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಲಿ ಗೊತ್ತಾಗಕ್ಕೆ ಹೋಗ್ಬಾರ್ದು. ನಮಗೆ ಅನೇಕ ಕಾರ್ಯಗಳು ಏನು ಅಂತ ಹೇಳಿದ್ರೆ, ನಾವು ಗೊತ್ತಾಗಲೇಬಾರ್ದು, ಆ ರೀತಿಯಾಗಿ ಮಾಡಬೇಕು. ಗೊತ್ತಾಗಲೇಬಾರ್ದು. ನಾನು ಕೊಟ್ಬಿಟ್ಟು ಕೊಂಬೂಸೋದಕ್ಕೆ ಹೋಗ್ಬಾರ್ದು. ನಾವು ಏನು ಮಾಡ್ತೀವಿ ಅದು ದೇವ್ರಿಗೆ ಮಾತ್ರ ಗೊತ್ತಿದ್ರೆ ಸಾಕು. ನೋಡ್ರಿ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6, ಮತ್ತಾಯರು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 1 to 18 ಈ ರೀತಿಯಾಗಿ ಹೇಳುತ್ತೆ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರ್ದು. ನೋಡ್ರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಇಲ್ಲಿ ನೋಡಬೇಕಾದ್ರೆ ನೀವು ಉದ್ದಕ್ಕೂ ಇದೆ, 1-18 ನೋಡ್ಬೇಕಾದ್ರೆ ಇಲ್ಲಿದೆ. ಆದ್ದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬುದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತು ಇಲ್ಲಿ ನೋಡ್ಬೇಕು 18ನೇ ವಾಕ್ಯ ತನಕ ಇದೆ, ನೀವು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ಪ್ರಾರ್ಥನೆ ಮಾಡಿ ಕಪಟಿಗಳಾಗೆ ಮಾಡಬೇಡ್ರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು ನಿಮಗೆ ಸತ್ಯವಾಗಿ ಹೇಳುತ್ತೆ. ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಜನಗಳು ಮೆಚ್ಚುವ ರೀತಿಯಲ್ಲಿ ಮಾಡುವಂಥ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿರ್ಜೀವ ಕರ್ಮಗಳು, ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಅಪೊಸ್ತಲ ಕೃತ್ಯಗಳು 7:41 ನೋಡಬೇಕಾದ್ರೆ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 7 ವರ್ಸ್ 41 ನಾವು ನೋಡ್ತೇವೆ. ದೇವರು ಮಾತನಾಡುವಾಗ ಮೇಘಸ್ತಂಭದಲ್ಲಿ ಮಾತನಾಡೋದನ್ನು ನೋಡ್ತೇವೆ, ಅಗ್ನಿಸ್ತಂಭದಲ್ಲಿ ಮಾತನಾಡೋದನ್ನು ನೋಡ್ತೇವೆ, ಬಿರುಗಾಳಿಯಲ್ಲಿ ಮಾತಾಡೋದನ್ನು ನೋಡ್ತೇವೆ, ಮೋಡಗಳಿಂದ ಮಾತಾಡೋದನ್ನು ನೋಡ್ತೇವೆ, ಮೋಶೆಗೆ ಉರಿಯುವ ಪೊದೆಯಲ್ಲಿ ಇದ್ಕೊಂಡು ಮಾತಾಡೋದನ್ನು ನೋಡ್ತೇವೆ. ಸೊ ಹಾಗಾಗಿ ದೇವರು ಆತ್ಮಸ್ವರೂಪರಾಗಿದ್ದಾರೆ. ಅವರನ್ನು ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಸೊ ಹಾಗಾಗಿ ಮನುಷ್ಯರು ಮಾಡಿದಂಥ ಕಾರ್ಯಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡುವಂಥದ್ದು, ಅದಕ್ಕೆ ಮಹಿಮೆ ಸಲ್ಲಿಸೋದನ್ನು ದೇವರು ಇಷ್ಟಪಡೋದಿಲ್ಲ. ಅದಕ್ಕೆ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಗಳು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ದೇವರಿಲ್ಲ. ದೇವರು ಯಾವ ರೀತಿಯಾಗಿದ್ದಾರೆ ಅಂತೇಳಿ ನಿಮಗೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ. ದೇವರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು, ದೇವರು ಯಾವ ರೀತಿಯಾಗಿ
ಕಾರ್ಯಗಳನ್ನು ಮಾಡ್ತಾ ದೇವರು ಯಾವ ರೀತಿಯಾಗಿ ತಮ್ಮನ್ನು ತೋರ್ಪಡಿಸ್ಕೊಳ್ತಾ ಇದ್ರು. ಗುಡುಗುವ ಮೋಡದಲ್ಲಿ ನಿಮಗೆ ಉತ್ತರ ಕೊಟ್ಟೇನೋ ದೇವ್ರ ವಾಕ್ಯ ಹೇಳ್ತಂದರೆ, ಮೋಡಗಳು ಗರ್ಜಿಸೋ ರೀತಿಯಲ್ಲಿ ದೇವ್ರೇನು ಮಾಡಿದ್ರು, ಮಾತನಾಡಿದ್ರು ಅಂತದರ ಅರ್ಥ. ಸೊ ದೇವರು ಮಾತಾಡುವಂಥದ್ದು ಏನಿದೆ, ಯಾವ ರೀತಿಯಾಗಿ ತಮ್ಮನ್ನು ಪ್ರಕಟಪಡಿಸ್ಕೊಂಡಿದ್ದಾರೆ, ಅದು ಯಾವ ರೀತಿ ತೋರಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ. ಓಕೆ. ಸೊ ಕೈಗಳಿಂದ ಮಾಡಿದಂಥ ವಸ್ತುಗಳೇನಿದೆ ಇದರಲ್ಲಿ ಉಲ್ಲಾಸ ಪಡೋದಲ್ಲ, ದೇವರಲ್ಲಿ ಉಲ್ಲಾಸ ಪಡೋದನ್ನು ಅಭ್ಯಾಸ ಮಾಡಬೇಕು. ದೇವರು ಯಾರು ಅಂಥೇಳಿ ಕಂಡುಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಸೊ ನಿರ್ಜೀವ ಕರ್ಮಗಳು, ನಿರ್ಜೀವ ಕಾರ್ಯಗಳೇನಿದೆ ಇದು ಪ್ರಯೋಜನ ಆಗೋದಿಲ್ಲ. ದೇವರ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದ ಮಾನ್ಯತೆ ಇಲ್ಲ. ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಾದ ಮಾನ್ಯತೆ ಇರೋದಿಲ್ಲ. ನಾವು ನೋಡ್ತೇವೆ, ಬಾಬೆಲ್ನ ಕಟ್ಟುವಾಗ ಆಕಾಶದ ತನಕ ಮುಟ್ಟೋ ಹಂಗೆ ಕಟ್ಟಣ ಅಂತ ನೋಡ್ತಾರೆ. ಅದು ಮನುಷ್ಯನನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಆದರೆ ದೇವ್ರೇನು ಮಾಡೋದು, ತಾರುಮಾರು ಮಾಡಿ, ಭಾಷೆಯನ್ನು ತಾರುಮಾರು ಮಾಡಿ ಅವ್ರೇನು ಮಾಡಿದ್ರು, ಚದುರಿಸಾಕೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಮನುಷ್ಯರ ಮುಂದೆ ನೀತಿವಂತನ ತೋರಿಸ್ಕೊಳ್ಳೋದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಇದು ಅಸಹ್ಯಕರವಾಗಿರುವಂಥದ್ದಾಗಿದೆ. ಮನುಷ್ಯನ ಮುಂದೆ ನೀತಿವಂತನ ತೋರಿಸ್ಕೊಳ್ಳೋದು ದೇವರ ದೃಷ್ಟಿಯಲ್ಲಿ ಅಸಹ್ಯಕರವಾಗಿರುವಂಥದ್ದಾಗಿದೆ. ಬುಕ್ ಆಫ್ ಲೂಕ್ ಚಾಪ್ಟರ್ 16:15. ಬುಕ್ ಆಫ್ ಲೂಕರ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ. ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, 15ನೇ ವಾಕ್ಯ. ಆಗ ಆತನು ಅವರಿಗೆ ಹೇಳಿದನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಸೊ ಮನುಷ್ಯರ ದೃಷ್ಟಿಯಲ್ಲಿ ಗ್ರೇಟ್ ಅಂತ ತೋರಿಸ್ಕೊಳ್ಳೋದು ಅಸಹ್ಯಕರವಾಗಿರುವಂಥದ್ದಾಗಿದೆ ದೇವರ ದೃಷ್ಟಿಯಲ್ಲಿ. ಸೊ ಅದಕ್ಕೆ ಮನುಷ್ಯರ ಮುಂದೆ ಗ್ರೇಟ್ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಮನುಷ್ಯರು ಗ್ರೇಟ್ ಅನ್ನೋದೆಲ್ಲ ವೇಸ್ಟ್. ಸೊ ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ದೇವರೇನು ಮಾಡ್ತಾರೆ, ಅಸಹ್ಯ ಮಾಡ್ಕೊಳ್ತಾರೆ ಅಂತ. ಹಲ್ಲೆಲೂಯಾ. ಸೊ ಹಾಗಾಗಿ ನೀವು ಸತ್ಯಕ್ಕೆ ಅನುಸಾರವಾಗಿ ಜೀವಿಸಿದ್ರೆ ಮಾತ್ರನೇ ಇಂಥ ನಿರ್ಜೀವ ಕರ್ಮಗಳೇ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ದೇವರ ವಾಕ್ಯದಲ್ಲಿರೋ ಸತ್ಯ ಏನಿದೆ, ಈ ಸತ್ಯಕ್ಕೆ ಅನುಸಾರವಾಗಿ ನೀವೇನು ಮಾಡಬೇಕು, ತೀವ್ರವಾಗಿ ಅದನ್ನು ಏನು ಮಾಡೋದು, ಗಟ್ಟಿಯಾಗಿ ಹಿಡ್ಕೊಂಡು ದೇವರ ವಾಕ್ಯನ ಇಟ್ಕೊಂಡು ಅದ್ರ ಪ್ರಕಾರನೇ ನೀವೇನು ಮಾಡಬೇಕು, ಜೀವಿಸಿದ್ರೆ ಮಾತ್ರನೇ ನೀವು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಜೀವಿಸೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಜೀವಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ, ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಏನೋ ಬದುಕಬೇಕಷ್ಟೇ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ದೇವರನ್ನ ಧನವನ್ನು ಎರಡನ್ನೂ ಸಹ ಸೇವಿಸೋದಕ್ಕಾಗಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿದೆ. ಐದರ್ ಗಾಡ್, ದೇವರನ್ನ ಸೇವಿಸ್ರಿ, ದೇವರನ್ನ ಮತ್ತು ಧನವನ್ನು ಎರಡನ್ನೂ ಸಹ ಸೇವಿಸೋದಕ್ಕೆ ಆಗೋದಿಲ್ಲ. ಯಾವುದು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ರಿ. ನೀವು ದೇವ್ರನ್ನ ಸೇವಿಸಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೇನು ಬೇಕು ಅದನ್ನು ದೇವ್ರು ಕೊಡ್ತಾರೆ. ಆ ಧನವನ್ನು ಇಟ್ಕೊಂಡು ಹೋದ್ರೆ, ಅಂದರೆ ದುಡ್ಡು ಇಟ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ಹೋಗ್ಬಿಡ್ತದೆ. ಅವರು ಬೇರೆ ಕಡೆ ಹೋಗ್ತಾರೆ, ಬೇರೆ ಮಾರ್ಗ ಹೊರಟೋಗ್ತಾರೆ. ಓಕೆ, ನೆಕ್ಸ್ಟ್ ಒನ್. ದೇವ್ರ ವಾಕ್ಯ ಹೇಳುತ್ತೆ, ಮನಸ್ಸಾಕ್ಷಿಯನ್ನು ಶಮನಗೊಳಿಸಲು ಮಾಡುವ ಕಾರ್ಯಗಳು. ಅಂದರೆ ಮನಸ್ಸಾಕ್ಷಿಯನ್ನು ಶಮನಗೊಳಿಸಲು ಮಾಡುವಂಥ ಕಾರ್ಯಗಳು ನಿರ್ಜೀವ ಕರ್ಮಗಳಾಗಿರುವಂಥದ್ದಾಗಿದೆ. ಓಕೆ, ಹಾಗಾದರೆ ಇದರ ಅರ್ಥ ಏನು? ಮನಸ್ಸಾಕ್ಷಿಯನ್ನು ಶಮನಗೊಳಿಸಲು ಅಂತ ನೋಡಬೇಕಾದ್ರೆ ಇಲ್ಲ ನೋಡ್ತೇವೆ, ಈ ಅನ್ಯ ಜನಗಳು ನಿಮ್ಮನ್ನು ಕುರಿತು ಯಾವ ರೀತಿಯಾಗಿ ಹೇಳ್ತಾರೆ, ಇಲ್ಲ ಅನ್ಯ ಜನಗಳು ತಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾರೆ, ನಮ್ಮ ಕುರಿತಾಗಿ ಏನು ಅಂದ್ಕೊಳ್ತಾರೆ, ನಮ್ಮ ಮನಸ್ಸು ಸಾಕ್ಷಿಯನ್ನು ನಾವು ಓದಬೇಕಲ್ಲ, ಮಾಡಬೇಕಲ್ಲ ಅನ್ನೋದೇನಿದೆ, ಇದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ನಿರ್ಜೀವ ಕರ್ಮಗಳಾಗಿದೆ. ಉದಾಹರಣೆಗೆ, ನಿಮಗೆ ಯಾರೋ ಹೇಳಿ ಏನು ಮಾಡಬೇಕು, ಏನು ಮಾಡಬಾರ್ದು, ಬೈಬಲ್ ಓದಿಸ್ಬಾರ್ದು. ಪ್ರಾರ್ಥನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ಪ್ರಾರ್ಥನೆ ಮಾಡಿಸ್ಬಾರ್ದು. ಏನೋ ಮಾಡಬೇಕಲ್ಲ, ಈ ಮನಸ್ಸಾಕ್ಷಿ ಶಮನಗೊಳಿಸಲು ಅಂತ ಹೇಳಿದ್ರೆ ಏನೋ ಅವ್ರು ಹೇಳಿದರೆ ಮಾಡಬೇಕಲ್ಲ ಮಾಡೋದು, ಓದಬೇಕಲ್ಲ ಓದೋದು, ಅವರೆಲ್ಲ ಏನೋ ಪ್ರಾರ್ಥನಾ ಕೂಟಕ್ಕೂ ಇಲ್ಲ ಒಂದು ಮೀಟಿಂಗ್ ಹೋಗು ಅಂತ ಹೇಳಿದ್ರಲ್ಲ ಅಂತ ಹೋಗೋದು. ಈ ರೀತಿಯಾಗಿ ನಿಮ್ಮ ಮನಸ್ಸಾಕ್ಷಿಯನ್ನು ಶಮನಗೊಳಿಸ್ಕೊಳ್ಳೋದಕ್ಕೆ ಮಾಡುವಂಥ ಕಾರ್ಯಗಳೇನಾಗಿದೆ, ಇದು ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಇಂಥ ಕಾರ್ಯಗಳನ್ನು ಮಾಡಬೇಡ್ರಿ, ವೇಸ್ಟ್. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2:15 ಅದನ್ನು ಹೇಳುತ್ತೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 2:15, ರೋಮಪುರದ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ
ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರದದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದ ಪ್ರತಿವಾದಿಗಳಂತೆ ಇದು ತಪ್ಪೆಂದು ತಪ್ಪಲ್ಲವೆಂದು ಸೂಚಿಸುತ್ತವೆ. ಪ್ರೈಸ್ ಗಾಡ್. ಗೊತ್ತಾಗ್ತಾ ಇರುತ್ತೆ ಮನಸ್ಸಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇರುತ್ತೆ. ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಮಾಡಬೇಕಲ್ಲ ಅಂತ ಮಾಡೋಕ್ಕೋಯ್ತು ಅಂತ ಹೇಳಿದ್ರೆ ಇದು ನಿರ್ಜೀವ ಕರ್ಮಗಳಾಗಿರುವಂಥದ್ದಾಗಿದೆ. ಇಂಥದನ್ನು ದೇವರು ಬಯಸೋದಿಲ್ಲ. ನೋಡ್ರಿ, ಕ್ರಿಸ್ತಿಯ ಜೀವಿತ ಅಂತ ಹೇಳ್ಬೇಕಾದ್ರೆ ಅನೇಕ ಸಂಗತಿಗಳಿರುವಂಥದ್ದಾಗಿದೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಇದು. ಬಹಳ ಮುಖ್ಯವಾದ ಕಾರ್ಯಗಳಲ್ಲಿ ಇದು ಸಹ ಒಂದು. ನಿರ್ಜೀವ ಕರ್ಮಗಳು, ಡೆಡ್ ವರ್ಕ್ಸ್ ಏನಿದೆ, ಇದನ್ನು ಮಾಡಬೇಡ್ರಿ. ಸೊ ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ನಾವು ಯಾವಾಗಲೂ ಯೇಸುವನ್ನು ಮೆಚ್ಚಿಸಬೇಕು, ದೇವರನ್ನ ಮೆಚ್ಚಿಸಬೇಕು ಅಂತ ಹೇಳ್ಬಿಡಿ ನಮ್ಮ ಜೀವಿತವನ್ನು ನೋಡ್ತಾ ಇರಬೇಕು. ನಮ್ಮ ಜೀವಿತ ಮುಖ್ಯವಾದ ಉದ್ದೇಶ ಅದನ್ನೇ. ಓಕೆನಾ? ಸೊ ನಾವು ನೋಡ್ತೇವೆ, ಏನೋ ಒಂದು ನನಗೆ ಸಿಕ್ಕುತ್ತೆ, ಏನೋ ಒಂದು ನನಗೆ ದೊರಕುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಕಾರ್ಯಗಳನ್ನು ಮಾಡಬೇಡ್ರಿ. ಉದಾಹರಣೆಗೆ ನೋಡಬೇಕಾದ್ರೆ ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಪ್ರಕಟಣೆ ಗ್ರಂಥ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 12 ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಪ್ರೈಸ್ ಗಾಡ್. ಸೊ ದೇವರು ಪ್ರತಿಫಲ ಕೊಡುವಂಥದ್ದು. ಸೊ ನಾನು ಪೇತ್ರರು ಹೇಳ್ತಾರೆ ಒಂದ್ಸರಿ ಏನು ಅಂತ ಹೇಳಿದ್ರೆ, ಈಗೋ ನಾವು ಎಲ್ಲ ಬಿಟ್ಟು ನಿಮ್ಮ ಹಿಂಬಾಲಿಸೋದು ನನಗೇನು ದೊರಕುತ್ತೆ, ನನಗೇನು ಸಿಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯದ ಮೂಲಕವಾಗಿ ಉತ್ತರಿಸ ನೋಡ್ತೇವೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 1 to 16. ಅಂದರೆ ಕೂಲಿಗೆ ಯಾವ ರೀತಿಯಾಗಿ ಪ್ರತಿಫಲವನ್ನು ಕೊಡ್ತಾರೆ ಅಂತೇಳಿ, ಕೂಲಿ ಮಾಡಿದವ್ರಿಗೆ ಯಾವ ರೀತಿಯಾಗಿ ಪ್ರತಿಫಲನ ಕೊಡ್ತಾರೆ ಅಂತೇಳಿ ಅಲ್ಲಿ ನಾವು ನೋಡ್ತೇವೆ. ಸೊ ಯಾವ ಪ್ರತಿಫಲ ಯೋಚನೆ ಇಲ್ಲದೆ ಕೆಲಸ ಮಾಡಿದ್ರು ಏನಾಗುತ್ತೆ, ಮತ್ತು ಯಾವ ಪ್ರತಿಫಲ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅಂತೇಳಿ, ಮೊದಲಿನವರು ಕಡೆಯವರಾಗ್ತಾರೆ, ಕಡೆಯವರು ಮೊದಲವರಾಗ್ತಾರೆ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಸೊ ಇಷ್ಟು ವರ್ಷಗಳು ಮಾಡಿರ್ಬೋದು, ಆದರೆ ಕೆಲವರು ಆಗ್ತಾನೆ ಶುರು ಮಾಡಿರ್ಬೋದು, ಇಲ್ಲಾಂದ್ರೆ ಆಗಬೇಕು ಕೆಲವು ವರ್ಷಗಳನ್ನು ಕೆಲವು ತಿಂಗಳುಗಳನ್ನು ಮಾಡ್ಬೋದು. ಆದರೆ ಏನು, ಕಡೆಯವರು ಮೊದಲು ಕಡೆಯವರಾಗ್ಬೋದು. ಗೊತ್ತಿಲ್ಲ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ನಾವಲ್ಲ ಅದನ್ನು ಜಡ್ಜ್ ಮಾಡುವಂಥದ್ದು, ದೇವ್ರು ಜಡ್ಜ್ ಮಾಡುವಂಥದ್ದು. ಹಲ್ಲೆಲೂಯ. ದೇವ್ರು ಜಡ್ಜ್ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಸ್ವಾರ್ಥವಾಗಿ ಇಲ್ಲ ನನಗೇನೋ ಸಿಕ್ಕುತ್ತೆ ಅಂತೇಳಿ ನಾವು ಮಾಡೋದಲ್ಲ. ನಾವು ಮಾಡೋದನ್ನು ಏನು ಮಾಡಬೇಕು, ದೇವರಿಗೋಸ್ಕರ ಅಂತ ಮಾಡೋಣ. ಪ್ರತಿಯೊಬ್ಬರು ಅಷ್ಟೇ. ನಾವು ಏನೇ ಮಾಡಿದ್ರು ನಾವೇನೇ ದೇವರಿಗೋಸ್ಕರ ಮಾಡೋದು ಕಡಿಮೆನೆ. ನಮ್ಮ ಕೈಲಿ ಏನೆಲ್ಲ ಆಗುತ್ತೆ ಅದನ್ನು ನಾವು ಮಾಡಬೇಕು. ಸೊ ದೇವರು ನಮಗೆಲ್ಲ ಎಷ್ಟೆಲ್ಲ ಮಾಡಿದ್ರೆ ಅಂತೇಳಿ ಆಲೋಚನೆ ಮಾಡಿದಾಗ ಖಂಡಿತವಾಗಿ ನಾವು ದೇವ್ರ ದೃಷ್ಟಿಯಲ್ಲಿ ಅತಿ ಅಮೂಲ್ಯವುಳ್ಳವರಾಗಿದ್ದೇವೆ. ದೇವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ನಮಗೇನು, ನಮ್ಮ ಮನುಷ್ಯನ ದೇಹ ಸೃಷ್ಟಿ ಇದೆಯಲ್ಲ, ದಿಸ್ ಇಸ್ ವಂಡರ್ಫುಲ್. ಮನುಷ್ಯನ ದೇಹ ಸೃಷ್ಟಿ ಇರ್ಬೋದು, ದೇವರು ನಮ್ಮನ್ನು ಜೀವಂತವಾಗಿ ಇಟ್ಟಿರ್ಬೋದು, ನಮ್ಮನ್ನು ಪೋಷಿಸ್ತಾ ಇರ್ಬೋದು, ನಮ್ಮನ್ನು ಸಾಕಿ ಸಲಹುತ್ತಾ ಇರ್ಬೋದು, ದೇವರು ನಡೆಸ್ತಿರುವಂಥ ವಿಧಗಳಿರ್ಬೋದು. ದಿಸ್ ಇಸ್ ಸೋ ಅಮೇಝಿಂಗ್. ಸೊ ದೇವರೆಲ್ಲ ಮಾಡಿದ್ದಾರೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಏನು ಪ್ರತಿಫಲವನ್ನು ದೇವರಿಗೆ ಕೊಡ್ತಾ ಇದ್ದೀವಿ, ಯಾವ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೀವಿ ಅಂತೇಳಿ ಕ್ವಶನ್ ಮಾಡಿ ನೋಡ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಏನೋ ಒಂದು ಮೀಟಿಂಗು ಏನೋ ಒಂದು ಕೆಲಸ ಮಾಡಿ ದೇವ್ರು ನನಗೆ ಸಿಕ್ಕುತ್ತೆ, ಈ ರೀತಿ ಬೇಡ. ದೇವ್ರು ನಮಗೆಲ್ಲವನ್ನ ಮಾಡಿದ್ದಾರೆ. ನಾವು ಏನು ಮಾಡ್ಬೋದು, ಏನಾರು ಮಾಡೋಣ ದೇವರಿಗೆ. ನನಗೆ ಮಾಡಿದ್ರೆ ದೇವ್ರು ಕೊಡ್ತಾರೆ ಅನ್ನೋದು ಬೇಡ. ನನಗೆ ದೇವರು ನಾನೇನೋ ಮಾಡಿದ್ರೆ ದೇವ್ರು ನನಗೇನೋ ಕೊಡ್ತಾರೆ ಅಂತಲ್ಲ. ದೇವ್ರು ನನಗೆಲ್ಲ ಮಾಡಿದ್ದಾರೆ. ಸೊ ನನಗೇನೆಲ್ಲ ಮಾಡೋಕ್ಕಾಗತ್ತೆ, ನಾನೇನೆಲ್ಲ ಅದೇ ಕಾರ್ಯಗಳನ್ನ ಮಾಡ್ಬೋದು, ಅದು ನಾನು ದೇವರಿಗೋಸ್ಕರ ಮಾಡ್ತೀನಿ ನಮ್ಮ ಮನಸ್ಸಿಂದ ಮಾಡಿ. ನನಗೇನೋ ಒಂದು ಸಿಕ್ಕುತ್ತೆ ಅನ್ನೋದು ಬೇಡ. ಏನೋ ಬಂದರೆ ಏನೋ ಸಿಕ್ಕುತ್ತೆ, ಏನೋ ಕೆಲಸ ಮಾಡಿ ನನಗೇನೋ ಸಿಕ್ಕುತ್ತೆ ಅನ್ನೋದು ಬೇಡ. ನಾವು ದೇವ್ರನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇವ್ರು ನಮ್ಗೆ ಏನೆಲ್ಲ ಮಾಡೋಕ್ಕಾಗತ್ತೆ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣ, ನಿಮ್ಗೆ ಏನೆಲ್ಲ ಮಾಡೋಕ್ಕಾಗತ್ತೆ ಮಾಡಿರಿ. ಅದಕ್ಕೆ ಪ್ರತಿಫಲವನ್ನು ದೇವ್ರು ಕೊಡ್ತಾರೆ. ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಜೀವಿಸೋಣ, ಅದೇ ಬಹಳ ಮುಖ್ಯ. ಅದಕ್ಕಿಂತ ಬೇರೆ ಜೀವಿತ ಏನು ಬೇಕಾಗಿದೆ. ಹಲ್ಲೆಲೂಯ. ಎಷ್ಟೋ ಜನಗಳು ಬದುಕ್ತಾರೆ, ಎಷ್ಟೋ ಜನ ಸಾಯ್ತಾರೆ. ತಮ್ಮ ಜೀವಿತಕ್ಕೆ ಅರ್ಥ ಇಲ್ಲದೆ ಸಾಯುವಂಥ ಕೋಟ್ಯಾಂತರ ಜನಗಳಿದ್ದಾರೆ. ಆದರೆ ಒಂದು ಅರ್ಥಗರ್ಭಿತವಾಗಿ
ದೇವರಿಗೋಸ್ಕರ ದೇವ ಮನುಷ್ಯರಾಗಿ ದೇವರ ವಾಕ್ಯನ ಕೈಕೊಂಡು ನಡೆಯುವಂಥ ಜನಗಳು ಭಾಗ್ಯವಂತರು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಅವರು ದೇವ್ರನ್ನ ಮೆಚ್ಚಿಸ್ತಾ ಜೀವಿಸ್ತಾರೆ. ಅದಕ್ಕೆ ಬರಬೇಕಾದ ಪ್ರತಿಫಲವನ್ನು ದೇವರೇ ಕೊಡ್ತಾರೆ. ದೇವರೇ, ಮನುಷ್ಯರಲ್ಲ. ಸೊ ಮನುಷ್ಯ ಪ್ರಯೋಜನ ಇಲ್ಲ, ಮನುಷ್ಯ ಕೊಡೋದೇನು ಪ್ರಯೋಜನ ಆಗಲ್ಲ. ಮನುಷ್ಯ ನಿಮ್ಗೆ ಅವಾರ್ಡ್ ಕೊಡ್ಬೋದು, ಗಿಫ್ಟ್ ಕೊಡ್ಬೋದು, ಬೇರೆ ಏನು ಬೇಕಾದ್ರೂ ಡಸನ್ ಮ್ಯಾಟ್, ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಓಕೆ, ಅದು ಏನು ಯೂಸ್ಲೆಸ್ ಅದು. ಆದರೆ ದೇವರಿಂದ ಬರೋದಿದೆಯಲ್ಲ, ಅದು ಪರ್ಮನೆಂಟ್. ಅದು ಬೇಕಾಗಿರೋದು ನಮಗೆ, ಅದಕ್ಕೋಸ್ಕರ ಜೀವಿಸೋಣ. ಓಕೆ, ಲಾಸ್ಟ್ ಒನ್ ನಾವು ನೋಡ್ತಾ ಇದ್ದೇವೆ. ನಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಮನಸ್ಸಿನಿಂದ ಮಾಡುವಂಥ ಕಾರ್ಯಗಳೇನಿದೆ, ಉತ್ಪತ್ತಿಯಾಗಿ ಮಾಡುವಂಥ ಕಾರ್ಯಗಳಿದೆ, ನಿರ್ಜೀವ ಕಾರ್ಯಗಳಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ನೋಡ್ರಿ, ಕರ್ತನಿಗೋಸ್ಕರ ಮಾಡೋದು ಏನಿದೆ, ಮಾರ್ತಳು ಮರಿಯಲ್ಲ ನೋಡಬೇಕಾದ್ರೆ. ಸೊ ಕರ್ತನಿಗೋಸ್ಕರ, ಜನರಿಗೋಸ್ಕರ ಮಾರ್ತಳು ಮಾಡಿದ ನಿಸ್ವಾರ್ಥ ಹಾಗೂ ತ್ಯಾಗದ ಕೃತ್ಯ, ಒಳ್ಳೆ ಕೃತ್ಯ, ಆದರೆ ನನಗೆ ನಿರ್ಜೀವ ಕರ್ಮ ಆಗಿತ್ತು. ಬುಕ್ ಆಫ್ ಲೂಕ್ ಚಾಪ್ಟರ್ 10 verse 38 to 42 ನೋಡಬೇಕಾದ್ರೆ ಇಲ್ಲದೆ ಆ ಕೃತ್ಯಗಳು ಕೇವಲ ಒಳ್ಳೆಯದೇ ಅಂತ ಹೇಳ್ಬಿಟ್ಟಿದ್ರು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ನಮಗೇನೆಲ್ಲ ಹೇಳಿದರು ಅದನ್ನೆಲ್ಲ ನಾವು ಮಾಡಬೇಕು. ನೋಡ್ರಿ, ಮರಿಯಳು ಏನು ಮಾಡ್ತಾರೆ, ಬುದ್ಧಿವಂತರ ಸ್ತ್ರೀ, ಬುದ್ಧಿವಂತರಾಗಿ ಏನು ಮಾಡ್ತಾರೆ, ಯೇಸುವಿನ ಪಾದಲ್ಲಿ ಕುಳಿತದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಿರ್ಜೀವ ಕರ್ಮಗಳು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ನಿಮಗೆ, ಜೀವವುಳ್ಳ ಕಾರ್ಯಗಳನ್ನು ಮಾಡಿರಿ. ನಿರ್ಜೀವ ಕಾರ್ಯಗಳು ಯಾವುದೇ ರೀತಿಯ ಪ್ರಯೋಜನ ಆಗಲಿ. ನಿರ್ಜೀವ ಕಾರ್ಯಗಳು ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಇಷ್ಟು ಸಹ ಹೇಳ್ಕೊಟ್ಟಿದ್ದೇವೆ. ಸಮಯ ಮುಗಿಯೋಕ್ಕೆ ಬಂತು. ದೇವರ ವಾಕ್ಯ ಕಡೆದಾಗಿ 2 ವಾಕ್ಯಗಳನ್ನು ಹೇಳಿ ಒಂದು ವಾಕ್ಯ ಹೇಳಿ ನಾನು ಮುಗಿಸೋದಕ್ಕೆ ಬಯಸ್ತೇನೆ. ನಾವು ನೋಡ್ರಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. 2 Corinthians chapter 7 verse 1 ಈ ರೀತಿಯಾಗಿ ಹೇಳುತ್ತೆ. 2 Corinthians chapter 7 verse 1 ಈ ರೀತಿಯಾಗಿ ಹೇಳುತ್ತೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಲ್ಲೆಲೂಯಾ. ಆದ್ದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿರ್ಜೀವ ಕರ್ಮಗಳು, ನಿರ್ಜೀವ ಕಾರ್ಯಗಳು ಏನಿದೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ನಿಮಗೆ ಬೋಧನೆಯನ್ನು ಮಾಡಿದ್ದೇವೆ, ತಿಳಿಸ್ಕೊಟ್ಟಿದ್ದೇವೆ. ಈಗ ತೀರ್ಮಾನ ತೆಗೆದುಕೊಳ್ಳುವಂಥ ಸಮಯ ನಿಮ್ಮದಾಗಿದೆ. ಅದನ್ನು ಕೈಕೊಂಡು ನಡೆಯುವಂಥ ಸಮಯ ನಿಮ್ಮದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಷ್ಟು ತಿಳಿದುಕೊಂಡು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಲೆಕ್ಕ ಒಪ್ಪಿಸುವಂಥ ಕಾಲ ಒಂದಿದೆ. ನೀವು ಲೆಕ್ಕ ಒಪ್ಪಿಸುವಂಥ ಕಾಲ ಬಂದೇ ಬರುತ್ತೆ. ನೀವು ಆಡಿದಂಥ ಮಾತುಗಳಿಗೆ ದೇವ್ರ ಲೆಕ್ಕ ಕೇಳ್ತಾರೆ. ಅಂಥದ್ರಲ್ಲಿ ನೀವು ಕೇಳಿದಂಥ ವಾಕ್ಯಗಳಿಗೆ ಲೆಕ್ಕ ಕೇಳಲ್ವಾ? ಕೇಳ್ತಾರೆ. ಕೇಳ್ತಾರೆ. ಇಲ್ಲಿ ಎಸ್ಕೇಪ್ ಆಗ್ಬೋದು, ಆದರೆ ಅಲ್ಲಿ ಎಸ್ಕೇಪ್ ಆಗೋಕ್ಕಾಗಲ್ಲ. ಇಲ್ಲಿ ನೀವು ಎಸ್ಕೇಪ್ ಆಗ್ಬೋದು. ನಾವು ಕಣ್ಣಿಗೆ ನನ್ನನ್ನು ನೋಡದೇ ಇರ್ಬೋದು, ನೀವು ನಾನು ನಿಮ್ಗೆ ನೋಡದೇ ಇರ್ಬೋದು. ಆದರೆ ಈ ವಾಕ್ಯಗಳೇನಿದೆ, ಇದು ಆಲ್ ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ಆಗಿ ದೇವ್ರೇನು ಮಾಡ್ತಾರೆ, ನಿಮ್ಮ ಮುಂದೆ ಹಾಕ್ತಾರೆ, ನಿಮಗೆ ಪ್ಲೇ ಮಾಡಿ ತೋರಿಸ್ತಾರೆ, ನಿಮಗೆ ಕೇಳ್ತಾರೆ. ನೀವು ಬಚಾವಕ್ಕಾಗಲ್ಲ. ವಾಕ್ಯ ಕೇಳಾದ್ಮೇಲೆ ಅದಕ್ಕೆ ಲೆಕ್ಕ ಒಪ್ಪಿಸಲೇಬೇಕಾಗತ್ತೆ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಮಯ ಇದಾಗಿದೆ. ಇದುವರೆಗೂ ಈ ರೀತಿಯಾಗಿ ನಿರ್ಜೀವ ಕಾರ್ಯಗಳನ್ನ ಮಾಡ್ಕೊಂಡು ಜೀವಿಸಿರೋದಾದರೆ ಇನ್ನು ಮುಂದೆ ಆ ರೀತಿಯಾಗಿ ಮಾಡಬೇಡ್ರಿ. ಇನ್ನು ಮುಂದೆ ಆ ರೀತಿಯಾಗಿ ಜೀವಿಸದೆ, ನಾನು ದೇವರೇ ನಿನಗೋಸ್ಕರ ಜೀವಿಸ್ತೇನೆ, ಜೀವವುಳ್ಳ ಕಾರ್ಯಗಳನ್ನು ಮಾಡ್ತೇನೆ ಅಂತೇಳಿ ಒಪ್ಪಿಸಿಕೊಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲು ಬಯಸ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ನಮ್ಮ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ನಿರ್ಜೀವ ಕಾರ್ಯಗಳು, ನಿರ್ಜೀವ ಕರ್ಮಗಳನ್ನು ಕುರಿತು ಸ್ವಾಮಿ ನಿಮ್ಮ ವಾಕ್ಯದಲ್ಲಿ ಏನೇನು ಬೋಧಿಸಿದರು ಸ್ವಾಮಿ, ಆ ವಾಕ್ಯಗಳನ್ನು ಸ್ವಾಮಿ ನಿಮ್ಮ ಕರ್ತನೆ ಪರಿಶುದ್ಧಾತ್ಮ ಆಲೋಚನೆಗೆ ಅನುಗುಣವಾಗಿ ಕರ್ತನೆ ನಿಮ್ಮ ಪ್ರಿಯಪಟ್ಟ ಮಕ್ಕಳಿಗೆ ಹೇಳುವಂತೆ ಬೋಧಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಬಿತ್ತಲ್ಪಟ್ಟಂತೆ ನಿನ್ನ ವಾಕ್ಯಗಳು 100% ಕರ್ತನೆ ಫಲವನ್ನು ಕೊಡುವಂತೆ ಕೃಪೆ ಮಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಯಾರ್ಯಾರು ಕರ್ತನೆ ತಮ್ಮ ಜೀವಿತದಲ್ಲಿ ಕರ್ತನೆ ಈ ವಾಕ್ಯಗಳನ್ನು ಕೈಕೊಂಡು ಕರ್ತನೆ ಜೀವಿಸ್ತೇವೆ ಅಂತೇಳಿ ಕರ್ತನೆ ಯಾರ್ಯಾರು ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೋ ಅಂಥ ತೀರ್ಮಾನಗಳನ್ನು ಕರ್ತನೆ ನೀವು ದೃಢಪಡಿಸಬೇಕೆಂದು ಕೇಳ್ಕೊಳ್ತೇವೆ. ಅವರ ಜೀವಿತದಲ್ಲಿ ಸ್ವಾಮಿ ನೀವು ಕಾರ್ಯ ಮಾಡಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಒಂದು ದೊಡ್ಡ ಬದಲಾವಣೆಯನ್ನು ಅವರ ಕುಟುಂಬಗಳಲ್ಲಿ, ಅವರ ಜೀವಿತಗಳಲ್ಲಿ ನೀವು ದಯಪಾಲಿಸಬೇಕೆಂದು ಕೇಳ್ಕೊಳ್ತೇವೆ ಸ್ವಾಮಿ. ಕರ್ತನೆ ಅದೊಪ್ಪನಿನಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ ಮಹಿಮೆ ನಿಮಗೆ ಮಾತ್ರ ಅಪ್ಪ, ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು.
ಗಾಡ್ ಬ್ಲೆಸ್.